ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಮ್ಮ ಕ್ಯಾಮ್ರಾ ವಾಕರ್ ಚಾನೆಲ್ನಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಒಂದು ಅದ್ಭುತ ಜಾಗಕ್ಕೆ ಬಂದಿದ್ದೀವಿ. ಅದೇ ಸೋಗಲ್ ಸೋಮೇಶ್ವರ ದೇವಸ್ಥಾನ. ಬಾಗಲಕೋಟೆಯಿಂದ ಬರೀ 2-3 ಗಂಟೆ ಜರ್ನಿ ಅಷ್ಟೇ. ಈ ಜಾಗದ ವಿಶೇಷ ಅಂದ್ರೆ ಇಲ್ಲಿ ಇತಿಹಾಸ ಮತ್ತು ಪ್ರಕೃತಿ ಎರಡೂ ಕೈ ಜೋಡಿಸಿವೆ. ಬನ್ನಿ ಈ ಸುಂದರ ತಾಣವನ್ನ ಒಟ್ಟಿಗೆ ನೋಡೋಣ. ನೋಡಿ, ನಾವು ಚಾಲುಕ್ಯರ ಶೈಲಿ ಬಗ್ಗೆ ಕೇಳಿದ್ದೀವಿ, ಆದರೆ ಈ ಸೋಮೇಶ್ವರ ದೇವಸ್ಥಾನ ಇರೋದು ರಾಷ್ಟ್ರಕೂಟರ ಕಾಲದ್ದು. ಈ ಜಾಗಕ್ಕೆ ಸೋಗಲ್ ಅಂತ ಹೆಸರು ಯಾಕೆ ಬಂತು ಗೊತ್ತಾ? ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಸುಗೋಲ ಮುನಿಗಳು ತಪಸ್ ಮಾಡ್ತಿದ್ರಂತೆ. ಜನ ಹೇಳ್ತಾರೆ, ಆ ಮುನಿಗಳ ಉಪದೇಶ ಕೇಳೋಕೆ ಕಾಡಿನ ಹುಲಿ ಚಿರತೆಗಳು ಕೂಡ ಇಲ್ಲಿಗೆ ಬರ್ತಿದ್ವಂತೆ. ಇಮ್ಯಾಜಿನ್ ಮಾಡಿ, ಎಂಥ ಪವರ್ಫುಲ್ ವೈಬ್ ಇರಬಹುದು ಅಲ್ವಾ? ಈಗ ದೇವಸ್ಥಾನದ ಒಳಗೆ ಬರೋಣ. ಇಲ್ಲಿರೋ 48 ಕಂಬಗಳ ಮಂಟಪ ನಿಜಕ್ಕೂ ಅದ್ಭುತ. ಪ್ರತಿಯೊಂದು ಕಂಬವೂ ಒಂದೊಂದು ಶೇಪ್ನಲ್ಲಿದೆ. ಕೆಲವು ರೌಂಡ್, ಕೆಲವು ಸ್ಕ್ವೇರ್, ಇನ್ನು ಕೆಲವು ಆಕ್ಟಗನ್. ಇಲ್ಲಿರೋ ಗಿರಿಜಾ ಕಲ್ಯಾಣ ಮಂಟಪವನ್ನ ಮಿಸ್ ಮಾಡಬೇಡಿ. ಶಿವ ಪಾರ್ವತಿಯರ ಮದುವೆಯ ದೃಶ್ಯವನ್ನ ಇಲ್ಲಿ ಕೆತ್ತಲಾಗಿದೆ. ಅಂದಹಾಗೆ ಇಲ್ಲಿರೋ ಶಿವನ ವಿಗ್ರಹಕ್ಕೆ ಮೀಸೆ ಇದೆ. ಇದು ನಮ್ಮ ದೇಶದಲ್ಲೇ ತುಂಬಾ ಅಪರೂಪದ ಕೆತ್ತನೆ. ಇಷ್ಟೇ ಅಲ್ಲ, ಇಲ್ಲಿರೋ ಮೇನ್ ಅಟ್ರಾಕ್ಷನ್ ಅಂದ್ರೆ ಸೋಗಲ್ ಜಲಪಾತ. ಸುಮಾರು 60 ಅಡಿ ಎತ್ತರದಿಂದ ಬೀಳೋ ಈ ನೀರು ನೋಡಕ್ಕೆ ಮೈಂಡ್ ಫ್ರೆಶ್ ಆಗುತ್ತೆ. ಮಳೆಗಾಲದಲ್ಲಂತೂ ಇದರ ಅಂದ ಡಬಲ್ ಆಗಿರುತ್ತೆ. ಟ್ರೆಕ್ಕಿಂಗ್ ಇಷ್ಟಪಡೋರು ಪಕ್ಕದಲ್ಲೇ ಇರೋ ಕದಂಬರಾಯನ ಕೋಟೆ ಹತ್ತಬಹುದು. ಆದರೆ ಒಂದು ವಿಷಯ, ಇಲ್ಲಿ ಕೋತಿಗಳು ಸ್ವಲ್ಪ ಜಾಸ್ತಿ ಇವೆ. ನಿಮ್ಮ ಫೋನ್ ಮತ್ತು ತಿಂಡಿಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ.
ಫ್ಯಾಮಿಲಿ ಜೊತೆ ಒಂದು ದಿನದ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಸೋಗಲ್ ಬೆಸ್ಟ್ ಪ್ಲೇಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.